ರಾಜ್ಯದ ರಾಜಧಾನಿ ಬೆಂಗಳೂರು ಗಾರ್ಡನ್ ಸಿಟಿನಾ ಅಥವಾ ಪೋಸ್ಟರ್ ಸಿಟಿನಾ? ನಗರದ ಸೌಂದರ್ಯವನ್ನೇ ಹಾಳು ಮಾಡ್ತಾ ಇದೆಯಾ ಪೋಸ್ಟರ್ಗಳು? ಬೆಂಗಳೂರಿನ ಮಾನ ಹರಾಜು ಹಾಕುತ್ತಿರುವ ಪೋಸ್ಟರ್ ಮಾಫಿಯಾ. ಸಿಲಿಕಾನ್ ಸಿಟಿಯ ಅಂದಕ್ಕೆ ಪೋಸ್ಟರ್ ಮುಳ್ಳಾಗಿದೆ. ಗೋಡೆ ಕಂಡ್ರೆ ಸಾಕು ಅಂಟಿಸ್ತಾರೆ ಪೋಸ್ಟರು. ನಮ್ಮ ಭಾಗದಲ್ಲೊಂದು PG ಇದೆ, ಮಹಿಳೆಯರಿಗೆ ಫ್ರೀ ವೈಫೈ ಕೊಡ್ತೀವಿ, ಒಂದು ಅಂಡೆನೇ ಇಟ್ಟಿದ್ದೀವಿ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ, 2,000 ರೂಪಾಯಿ ಕೊಟ್ಟರೆ ಸಾಕು ಅಂತ ಅಲ್ಲಲ್ಲಿ ಪೋಸ್ಟರ್. ಬೆಂಗಳೂರಿನ ಮಾನ ಹರಾಜು ಹಾಕ್ತಾ ಇರೋ ಈ ದರಿದ್ರ ಪೋಸ್ಟರ್ ಮಾಫಿಯಾ. ಸಿಲಿಕಾನ್ ಸಿಟಿಯ ಅಂದಕ್ಕೆ ಪೋಸ್ಟರ್ ಮುಳ್ಳು. ವಾಟ್ಸಪ್ ಕಾಲ ಇದು. ಸ್ನ್ಯಾಪ್ಚಾಟ್ ಅಲ್ಲಿ ನಿಮಗೆ ಏನು ಬೇಕೋ ಆ ಮಣ್ಣಂಗಟ್ಟಿನ ಹಾಕಿ ಪೋಸ್ಟ್ ಮಾಡಿದ್ರೆ ನಿಮಗೆ ಬೇಕಾದವರು ಅದನ್ನು ನೋಡ್ತಾರೆ. ಅಂತಹದ್ರಲ್ಲಿ ಖಾಲಿ ಗೋಡೆ ಸಿಕ್ಕಿದ್ರೆ ಸಾಕು ಈ ತೂತುಗಳು ಕಂಡ ಜಾಗದಲ್ಲಿ ಹಾವುಗಳು ನುಗ್ಗು ಬರ್ತಾವಂತ. ಹಂಗೆ ಖಾಲಿ ಪೋಸ್ಟರ್ ಕಂಡ್ರೆ ಸಾಕು ನಾಳೆ ದಿನ ಅಲ್ಲೊಂದು ಪೋಸ್ಟರ್ ಪ್ರತ್ಯಕ್ಷ. ಸೌಂದರ್ಯ ಪ್ರಜ್ಞೆ ಮರೆತ ಬೆಂಗಳೂರಿಗರಿಗೆ ದಂಡದ ಬಿಸಿ ಬೇಕೆ? ನಗರದ ಅಂದಗೆಡಿಸುವವರ ವಿರುದ್ಧ ಕ್ರಮಕ್ಕೆ ಹಿಂದೇಟು ಯಾಕೆ? ಕ್ರಿಮಿನಲ್ ಕೇಸ್ ಹಾಕಿದ್ರೆ ಮಾತ್ರ ಸುಧಾರಿಸುತ್ತಾ ಸಿಲಿಕಾನ್ ಸಿಟಿ? ಈ ಪೋಸ್ಟರ್ನಿಂದ ಬೆಂಗಳೂರಿಗೆ ಯಾವಾಗ ಮುಕ್ತಿ? ಯಾವ ತರಹದ ಪೋಸ್ಟರ್ಗಳೆಲ್ಲ ನೀವು ನೋಡಬೇಕು. ನಿಮಗೆ ನರದೌರ್ಬಲ್ಯಗಳಿದಾವ? ನಿಮ್ಮ ಮನೆಯಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಆಸಕ್ತಿ ಬರ್ತಾ ಇಲ್ವಾ? ಬನ್ನಿ ನಮ್ಮ ಸ್ಟಾಲಲ್ಲಿ ಒಂದು ಎಣ್ಣೆ ಇದೆ ಅಂತ ಎಲ್ಲ ವಿಪರೀತ ಅನ್ನಿಸೋ ತರಹದ ಇರಿಟೇಟ್ ಮಾಡುವಂತಹ ಕೆಲ ಕಂಪನಿಗಳ ಪೋಸ್ಟರ್ಗಳು ನೋಡಿ. ಈ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಯಾವ ಜಾಗ ಅನ್ನೋ ಪರಿಜ್ಞಾನವೂ ಇಲ್ಲದೆ ಕಂಡು ಜಾಗದಲ್ಲಿ ಖಾಲಿ ಇದೆಯಾ ಅಂಟಿಸಿ ಹೋಗ್ತಾ ಇರೋದೆ. ಹೋದರೆ ಒಂದಷ್ಟು ಗ್ರಾಮ್ ಮೈದಾ ತಾನೆ ಅಂತ ಹೇಳಿ ಅವ್ರ ಅಭಿಪ್ರಾಯ. ಕಂಡು ಜಾಗದಲ್ಲಿ ಒಂದು ರಾಜ್ಯ ಕೇವಲ ಸಂಪತ್ಭರಿತ ಆಗಿರ್ತಕ್ಕಂತಹ ರಾಜ್ಯ ಆದರೆ ಸಾಲದು. ಈಗ ನಿಮ್ಮ ಮನೆಗೆ ನೆಂಟರು ಬರ್ತಾರಪ್ಪ, ಕಾಟಾಚಾರಕ್ಕೆ ಕಸ ಗುಡಿಸಿರ್ತೀರಿ, ಎಲ್ಲೋ ಹಾಸಿಗೆಗಳು ಹಾಗೆ ಇರ್ತಾವೆ ಅಂದರೆ ಬಂದವರು ಏನು ಅನ್ಕೋತಾರೆ? ನಮ್ಮ ರಾಜ್ಯಕ್ಕೆ ಕೇವಲ ಕನ್ನಡಿಗರು ಮಾತ್ರ ಅಲ್ವಲ್ಲ, ಬೇರೆ ರಾಜ್ಯದ ಪ್ರವಾಸಿಗರು ಬರ್ತಾರೆ. ನಿಮ್ಮ ಮನೇಲಿ ಒಂದು ರಂಗೋಲಿ ಬಿಡಿಸ್ಬಿಟ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿಡಿ, ತುಳಸಿ ಪೂಜೆಗೆ ಅಥವಾ ತುಳಸಿ ಕಟ್ಟೆ ಪೂಜೆ ಗೀಜೆ ಮಾಡ್ಕೊಂಡು ಬಂದವರು ಹೊಗಳುತ್ತಾರೆ. ಹಾಗೇನೆ ನಮ್ಮ ರಾಜ್ಯಕ್ಕೂ ಅನೇಕರು ಬಂದು ಹೋಗ್ತಾರೆ. ಹಾಗಾಗಿ ಕಂಡು ಖಾಲಿ ಜಾಗಕ್ಕೆಲ್ಲ ನೀವು ಬೇರೆ ತರಹದ ಪೋಸ್ಟರ್ಗಳನ್ನು ಹಾಕುತ್ತೀರಿ. ಅದ್ರಲ್ಲಿ ನೋಡಬೇಕು, ರಾಜಕಾರಣಿಗಳು ಮನೆ ಮುಂದೆ ಅವ್ರ ಮನೆ ಕಾಂಪೌಂಡ್ ಹಾಕಿದ್ರೂ ಪರವಾಗಿಲ್ಲ, ಆ ಬೀದಿಲಿರೋ ಎಲ್ಲ ಮನೆಗಳ ಗೋಡೆ ಮೇಲೂ ಕೂಡ ಆ ರಾಜಕಾರಣಿಗಳ ಮುಖ. ನಿಮ್ಮ ಇಷ್ಟ ನಾಯಕನ ಸಮರ್ಥನೆ ಮಾಡೋದಕ್ಕೆ ಅವ್ರನ್ನ ಹೊಗಳೋ ತೀಟೆ ನಿಮಗಿದ್ರೆ ನಿಮ್ಮ ಮನೆ ಕಾಂಪೌಂಡಿಗೆ ಹಾಕ್ಕೊಳ್ಳಿ, ಬೆಂಗಳೂರು ನಗರದ ಗೋಡೆಗಳಿಗಲ್ಲ. ಹಾಗಾದರೆ GBA ಏನು ಮಾಡಬೇಕು? GBA ಇದಕ್ಕೊಂದು ಕ್ರಮ ತೆಗಿಬೇಕು. GBA ಇದಕ್ಕೊಂದು ಕ್ರಮ ತೆಗೆದುಕೊಳ್ಬೇಕು. ಈಗ ಬೇರೆ ಕಂಪನಿಗಳಿಗೆ ಪ್ರತ್ಯೇಕವಾದಂತಹ ಕೆಲಸಗಳಿರ್ತವೆ. GBAಗೆ ಏನು ಕೆಲಸ? ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬೆಂಗಳೂರನ್ನು ಹೆಂಗೆ ಸ್ವಚ್ಛವಾಗಿಡಬೇಕು, ಬೆಂಗಳೂರನ್ನು ಹೆಂಗೆ ಡೆವಲಪ್ ಮಾಡಬೇಕು, ಬೆಂಗಳೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಅಧ್ವಾನಕ್ಕೆ ಹೆಂಗೆ ಕಡಿವಾಣ ಹಾಕಬೇಕು, ಇದರ ಪರವಾಗಿ ಅಥವಾ ಇದರ ಬಗ್ಗೆನೇ ಚಿಂತನೆ ಮಾಡಬೇಕಾಗಿರೋ ಒಂದು ಇಲಾಖೆ ಅಲ್ವಾ? ಯಾಕೆ ಮಾಡ್ತಾ ಇಲ್ಲ? ಕಂಡು ಜಾಗದಲ್ಲಿ ಸಾಕಷ್ಟು ನೂರಾರು ಪೋಸ್ಟರ್ಗಳು ಕಾಣಿಸ್ತವೆ, ಆದರೂ ಕೂಡ ಕ್ರಮ ಇಲ್ಲ. ಯಾಕೆ ನಿರ್ಲಕ್ಷ್ಯತನ? ಬೆಂಗಳೂರನ್ನು ಅಂದವಾದಂತಹ ಬೆಂಗಳೂರು ಮಾಡೋದಕ್ಕೆ GBAಗೆ ಆಸಕ್ತಿ ಇಲ್ವಾ? ಇಂಟ್ರೆಸ್ಟ್ ಕಳ್ಕೊಂಡಿದೆಯಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಈಗ GBA ವಿರುದ್ಧ ವ್ಯಕ್ತವಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.